ಸೊ ಬಸವಣ್ಣ ಅವ್ರದ್ದು ಹೆಂಡತಿ ಅಂತವ್ರು ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ಬೇಕು, ಅವ್ರ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಬಂದಾರ ಯಾವ ನಿಮ್ದು ಹತ್ತನಿಗೆ ಒಳಗ ವಿಡಿಯೋ ಫೋಟೋ ತಕೊಂಬಂದಿಲ್ಲ ಅಂತಂದಾರ. ಸೊ ಅದಕ್ಕೆ ಕಡ್ಡಿ ಮುಚ್ಚಿ ಮಾಡ್ಲಿಕ್ಕೆ. ಸೊ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನ ಮಧ್ಯಾಹ್ನ 1:30 ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ತಾಳಿಕೋಟೆ ಬಲ್ಲಿ ಬಳಗನೂರು ಅಂತ ಒಂದು ಹಳ್ಳಿ ಅದ, ನಮ್ಮ ಮಮ್ಮಿಯವ್ರ ಊರದು. ಅಲ್ಲಿ ನಿನ್ನ ಜಾತ್ರೆ ಇತ್ತು, ಅಲ್ಲಿ ಬಂದಿದ್ದೇವೆ. ಅಲ್ಲಿ ನಮ್ಮ ಅಜ್ಜಿಯದು ಎಲ್ಲರೂ ಇದ್ದರು. ಫುಲ್ ಭಾಳ ಕರೋಡ್ ಇತ್ತು, ವಿಡಿಯೋದು ಮಾಡ್ಲಿಕ್ಕಾಗಲಿಲ್ಲ. ಸೊ ಇವತ್ತು ಮುಂಜಾನೆ ಒಂದ್ಸಲ ದೇವ್ರಿನ ದರ್ಶನ ಮಾಡಿ ಈಗ ಬಾದಾಮಿ, ಐಹೊಳೆ, ಬೆಟ್ಟದ ಕಲ್ಲು ಎಲ್ಲ ಹೊಂಟಿವಿ ಈಗ. ಸೊ ಈಗ ಮುದ್ದೇಬಾಳ್ ದಾಟಿ ಈಗ ತಂಗಡಿ ಕಡೆ ನಡೆದೇವಿ. ಬಸವಣ್ಣ ಅವ್ರ ಹೆಂಡತಿ ನೀಲಮ್ಮ ಅಂತ ಇದ್ದೀರಂತ. ಸೊ ಇದು ಅವರು ಗುಡಿ ಅಲ್ಲ, ಅವ್ರದ್ದು ಗುಡಿ ಅಂತ. ಸೊ ಬಸವಣ್ಣ ಅವ್ರ ಹೆಂಡತಿ ಅವ್ರದ್ದು ಗುಡಿ ಅಂತಿದೆ. ಸೀನ್ ನೋಡ್ರಿ ಇಲ್ಲಿ ಎಷ್ಟು ಆಗಿದೆ. ನೀರು ಭಾರಿ ಅದ, ಇಲ್ಲಿ ಸೀನ್ ವ್ಯೂ ಅದೇನೆಲ್ಲ. ಮಮ್ಮಿ ಅದು ಕೊಡಲ ಸಂಗಮ ದೇವಲ್ಲ, ಅದು ಕೂಡಲ ಸಂಗಮ ದೇವ. ನಾ ಫಸ್ಟ್ ಟೈಮ್ ಮಾಡ್ತೀನಿ ಸಾವಿರ ಬಂದಿದ್ದ. ಬ್ರಿಡ್ಜ್ ನೋಡ್ರಿ, ಎಷ್ಟು ನೀರ ಫುಲ್. ಅಲ್ಲಿದ್ದಿದ್ದು ಕೂಡಲ ಸಂಗಮ ದೇವ. ವಾಹ್, ಇವು ಬರ್ರೆ ಏನೋ ಹೇಳಪ್ಲೇ ಇಲ್ಲ ಇವ್ ಬಗ್ಗೆ. ಇಲ್ಲಿ ಬಂದು ವಿಸಿಟ್ ಮಾಡಾರ ಏನು ಇಲ್ಲಿ ನೋಡ್ರಿ, ಫುಲ್ ಭಾರಿ ಅದ ವ್ಯೂ ರೀ. ಇಂಥ ಪೀಸ್ ಪಾಯಿಂಟ್, ಪಿಕ್ ಪಾಯಿಂಟ್ ಎಲ್ಲೂ ಸಿಗಲ್ಲ ನಮಗೆ. ನಾವು ನಡ್ಕೊತ ಹೊಂಟ್ರು ವೇವ್, ಅವು ನೀರಿಂದು ವ್ಯೂನು ನಮ್ಮ ಜೊತೆ ನಡ್ಕೊತ ಹೊಂಟಂಗೆ ಅನ್ಸ್ಲತ್ತದ. ವಚನ ಬರ್ದವ್ರು ಬಸವಣ್ಣ ಅವ್ರದ್ದು. ಜಾಗ ನೋಡ್ರಿ ಏನ್ ಭಾರಿ ಅದ. ಫುಲ್ ಡೂಪ್ಲೆಕ್ಸ್ ಮಾಡ್ಯಾರ ಇಲ್ಲೆಲ್ಲ. ಅವ ನೋಡ್ರಿ ಒಬ್ಬನೇ ಹೊಂಟಾನ. ನೀವು ಬಂದಿದ್ರ ಒಮ್ಮೆ ಮಕ್ಕಳ? ಸೊ ಬಸವಣ್ಣ ಅವ್ರದ್ದು ಹೆಂಡತಿ ಅಂತವ್ರು ಅವರು ಇಲ್ಲೇ ಅಂದರೆ ಅವ್ರು ತಿಳ್ಕೊಂಬನ ಇಲ್ಲೇ ಇದು ಮಾಡಿದಂತ. ಬಸವಣ್ಣ ಅವ್ರ ಪತ್ನಿ ನೀಲಾಂಬಿಕೆಯವರ ಸಮಾಧಿ ಅಂತ ನೋಡ್ರಿ ಇದು. ಸೊ ಬಸವಣ್ಣ ಅವ್ರ ಪತ್ನಿ ಅದ
ನೀಲಾಂಬಿಕೆ ಅವರ ಐಕ್ಯ ಮಂಟಪ ಇದು. ಮತ್ತು ಒಳಗ ದೇವರಿನ ದರ್ಶನ ಪಡಿಬೋದು. ಇಲ್ಲಿ ಹೊರಗೆ ಅಂದ್ರೆ ಸುತ್ತಾಕ್ಲಾಕ ಜಾಗ ಅದ. ಇದು ವೀರಗಂಟ ಶಿವ ಶರಣ ಶ್ರೀ ಮಡಿವಾಳ್ಳಿ ಮಚ್ಚಿದವರ ಐಕ್ಯ ಮಂಟಪ ಅಂತದ್ದು. ಒಳಗ ದೇವ್ರಿಗೆ ನಮಸ್ಕಾರ. ಇದು ಸುತ್ತಾಕ್ಲಾಕ ಫುಲ್ ಜಾಗ ನೋಡ್ರಿ ಇಲ್ಲಿ ಎಷ್ಟದ. ಇದು ಫುಲ್ ನೀರ್ ಒಳಗಿದೆ ಅಂತ ನೋಡ್ರಿ. ಇದು ಇಲ್ಲೆಲ್ಲ ನೀರ್ಗಳು ಬರ್ತಾವ ನೋಡ್ರಿ ಒಳಗ. ನೀರ್ ಬಂದಾವ ಇಲ್ಲೆಲ್ಲ ಒಳಗ. ಅಂದ್ರೂ ಜಾಗ ಏಕ್ ನಂಬರ್ ಭಾರಿ ಅದ ಜಾಗ. ಇಲ್ಲೊಂದು ಮಂಟಪ ಅದ ಯಾರ್ದು, ನಿಜ ಚುಕ್ಕಿ ಶಿವಶರಣ ಶ್ರೀ ಹರಪದ್ ಅಪ್ಪಣ್ಣ ದೇವರ ಐಕ್ಯ ಮಂಟಪ ಅಂತ ನೋಡ್ರಿದು. ಎಲ್ಲರೂ ಮ್ಯಾಲೋದ್ರು, ನಾನು ಹೋಗಬಿದ್ದ. ಎಷ್ಟು ಭಾರಿ ಡೂಪ್ಲೆಕ್ಸ್ ನೋಡ್ರಿ ಇಲ್ಲಿ. ಯಾರ ಇಲ್ಲಿ ಹೊಸಪೇಟೆ ಮತ್ತು ತಾಳಿಕೋಟೆ ಅಂತಲ್ಲಿ ಬಂದ್ರ ಅಂತಂದ್ರೆ ಇಲ್ಲೊಂದು ಸಲ ವಿಸಿಟ್ ಮಾಡೋರಿ. ಭಾರಿ ಅದ ಜಾಗ. ಇದು ಮೂರ್ತಿ ಇದೊಂದು ನೀರು. ಸೊ ಈಗ ವಾಪಸ್ ಹೊಂಟಿ. ಮಮ್ಮಿ ನೆಕ್ಸ್ಟ್ ಕಡೆ ಹೋಗೋದು? ನಾ ಸಣ್ಣಗಿದ ನೋಡಿ ನಾ ಡಿಸೈಡ್ ಮಾಡ್ಲತ್ತಾರ. ಕೂಡಲ ಸಂಗಮ ಹೋಗ್ಬೇಕಂತಂದು ಡಿಸೈಡ್ ಮಾಡ್ಲತ್ತಾರ. ಟೈಮ್ ಉಳಿತಂದ್ರೆ ಹೋಗ್ತೀವಿ. ನೋಡಿಲ್ಲ ನಾನು, ಬಟ್ ಅಲ್ಲಿ ವ್ಯೂ ಅದು ಸರಿಯಾಗದ ಅಂತಂದ್ರೆ ಅಲ್ಲೂ ನೀರು ಅದು ಇರ್ತಾವ. ಮನ್ಯಾಗ ಅದು ಹೋಗಿ ಬಂದಾರ ಲಾಸ್ಟ್ ಟೈಮ್. ಅದು ಏನು ಆಗ್ತದೆ ನೋಡಮ್. ಇನ್ನು ಇಲ್ಕಲಿಗೆ ಹೋಗ್ಬೇಕು, ಬಾದಾಮಿ ಅದು ಇವತ್ತು ರಾತ್ರಿ ತನಕ ಆಗ್ಬೇಕು. ಮತ್ತು ರಾತ್ರಿ ನಾವು ಕಲಬುರ್ಗಿಗೆ ಹೊಡ್ಬೇಕು. ನೀವು ನೋಡ್ರಿ ನಾ ಹಾರಾಡ್ಕೋತ ಉಂಟ. ನೀವು ಬಾ ಜಲ್ದಿ. ಸೊ ಎಲ್ಲೋದ್ರೂ ಡಾಗೇಶ್ ಬೈ ನಾವು ಇದ್ದಲ್ಲೆಲ್ಲ ಬರ್ತಾವ ನೋಡ್ರಿ. ಸೊ ಈಗ ಇಲ್ಕಲ್ ಕಡೆ ಹೊಂಟಿವಿ. ಅಲ್ಲಿ ನಮ್ಮ ಮಮ್ಮಿ ಅವ್ರದ್ದು ದೊಡ್ಡಮ್ಮ ಅವ್ರ ಮನಿ ಅದ, ಅಂದ್ರ ಅಜ್ಜಿ ಅವ್ರ ಮನಿ ಅದ. ಅಲ್ಲೋಗಿ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡಿ ನೆಕ್ಸ್ಟ್ ಕಡೆ ಹೋಗ್. ನೆಕ್ಸ್ಟ್ ಐಹೊಳೆ ಕಡೆ ಹೋಗ್ಬೇಕು. ಸೊ ಈಗ ಅಜ್ಜಿಯವ್ರ ಮನೆಗೆ ಬಂದೀವಿ. ಸೊ ಇದು ಅವ್ರದ್ದು ಖಾನಾವಳಿ, ನಮ್ಮ ಅಜ್ಜಿಯವ್ರದ್ದು ಖಾನಾವಳಿ. ಪಿ ಜಿದವ್ರದ್ದು ಬಂದು ಇಲ್ಲಿ ಒಂದೂವರೆ ತಾಸು ರೆಸ್ಟ್ ಅದು ಮಾಡಿ ಈಗ ನಮ್ಮ ಅಜ್ಜಿನ ಹೊಂಟಾರ. ಅವ್ರಿಗೆ ಕರ್ಕೊಂಡು ಸೀದಾ ಐಹೊಳೆ ಬೆಟ್ಟ ಏನೋ ಅಲ್ಲಿ ಹೊಂಟಿ. ಫೈನಲಿ ಐಹೊಳೆ ಬಂದು ರಿಚಲ್ಲಿ. ಇದು ಭಾಳ ಹಳಿ ಕಂಬ ಅದ ಅಂತ ನೋಡ್ರಿ. ಸೊ ಗೈಸ್ ಫೈನಲಿ ಐಹೊಳೆಗೆ ಬಂದು ರಿಚ್ ಆಗಿದ್ದೀವಿ. ಇಲ್ಲಿ ನಮ್ಮ ಮಾಮ ಅವ್ರನ್ನೂ ಹೊಂಟ್ರಂತ. ಮೊನ್ನೆ ಪಾದಯಾತ್ರೆ ಬಾದಾಮಿದಾಗೂ ಜಾತ್ರೆ ಇದಂತಲ್ಲ, ಸೊ ಅವ್ರನ್ನೂ ಹೊಂಟ್ರಂತ. ಅದ್ರ ಸಲಿಂದ ನಾವು ವೇಟ್ ಮಾಡ್ಲತ್ತೀವಿ. ಇಲ್ಲೊಂದು 2-3 ಪ್ಲೇಸ್ಗಳು ಹೋಗಿ ನೋಡ್ಕೊಂಡ್ ಬರ್ತೀವಿ. ಫುಲ್ ಸ್ಕೂಲಿಂದ ಹುಡುಗರಿಗೆಲ್ಲ ಟ್ರಿಪ್ ತೊಗೊಂಬಂದಾರ. ಹುಡುಗರು ಅಲ್ಲೆಲ್ಲ ಸ್ಕೂಲ್ ಬಸ್ಗಳು ಭಾಳ ಅವ. ಸೊ ಇಲ್ಲಿ ಪ್ಲೇಸ್ ಭಾಳ ಡಿಸಿಪ್ಲಿನ್ದಾಗ ಇಟ್ಟರು ಇವರೆಲ್ಲ. ಅಡಲ್ಟ್ಸಿಗೆ ಇಲ್ಲಿ ಟಿಕೆಟ್ ಅದ. ಹೋಗ್ಯಾರ ಪಪ್ಪ ಟಿಕೆಟ್ ತೊಗೊಂಬರ್ದಾಕ. ಅಲ್ಲಿ 25 ರೂಪೀಸ್ ಏನೋ ಅದ. ಬಟ್ ಫುಲ್ ಸಿಸ್ಟಮೆಟಿಕ್ದಾಗ ಇಟ್ರಿ ಎಲ್ಲ ಪ್ಲೇಸ್. ಫುಲ್ ಕಡೆಯಿಂದೆಲ್ಲ ಪೇರೆಂಟ್ಸ್ಗಳು ಕರ್ಕೊಂಡ್ ಬಂದಾರ. ಇಲ್ಲಿ ನಾ ಬರೀ ಹಂಪಿದಾಗ ಅಷ್ಟೇ ಫಾರಿನರ್ಸ್ ಅದು ಬರ್ತಾರ ಅಂತ ತಿಳ್ಕೊಂಡಿಲ್ಲ, ಇನ್ನೂ ಬರ್ತಾರ.
ಇಲ್ಲಿ ಸ್ಕೂಲ್ ಕಡೆಯಿಂದ ಇಲ್ಲಿ ಕರ್ಕೊಂಬರ್ಬೇಕು ಭಾಳ ಜನ. ಬಟ್ ಇಲ್ಲಿ ಯಾರು ಕರ್ಕೊಂಬರಲ್ಲ, ಬರೀ ಹಂಪಿ ಅಲ್ಲಿ ಇಲ್ಲಿ ಅಂತಾರ. ಬೇರೆ ರಾಜ್ಯಕ್ಕೂ ಹೋಯ್ತಾರ. ನಮ್ಮ ಕರ್ನಾಟಕದಾಗೆ ಭಾಳ ಅದ ನೋಡ್ಲಕ್ಕ. ಬಟ್ ಇಲ್ಲಿಂದ ಬಿಟ್ಟು ಹೊರಗೆಲ್ಲ ಹೋಯ್ತಾರ. ಫುಲ್ ಸಿಸ್ಟಮೆಟಿಕ್ ಅದ. ಖರೆ ಹೇಳ್ತೀನಿ, ಹಂಪಿಗೂ ಹೋಗಿ ಬಂದಿನ, ಬಟ್ ಇಲ್ಲಿಂದಷ್ಟು ಸಿಸ್ಟಮೆಟಿಕ್ ಇಟ್ಟಿಲ್ಲ ಅವರು. ಇದು ಭಾಳ ಸಿಸ್ಟಮೆಟಿಕ್ ಅದ. ಸಸ್ತಾ ಸ್ಪ್ರಿಂಕ್ಲರ್ ಸಿಸ್ಟಮ್. ಸೊ ನೋಡ್ರಿ ಎಷ್ಟು ಹೆಂಗೆ ಕಿತ್ತಾರ ಅವರು. ಎಂಥ ಭೂಕಂಪಗಳೂ ಆಗಲಿ ಇದು ಏನು ಸ್ವಲ್ಪನೂ ಇದಾಗಿಲ್ಲ. ಅಂದ್ರೆ ಉಳ್ದದ್ ನೋಡ್ಲಕ್ಕರೆ ಎಷ್ಟು ಚಲೋ ಮಾಡ್ರ. ಅವಾಗೆ ಹೊಡೆದ್ರೆ ಎಷ್ಟು ಚಲೋ ಕಾಣಿಸ್ಲತ್ತದ, ಹೊಡ್ಲಿಲ್ಲ ಅಂತಂದ್ರೆ ಇನ್ನೂ ಎಷ್ಟು ಬಾರಿ ಕಾಣಿಸ್ತಿರ್ಬೋದು. ಇದು ಫುಲ್ ಎಷ್ಟು ಬಾರಿ ಕಿತ್ತ. ಇಲ್ಲಿ ಗೈಡಿಗ್ನೂ ಅಲೋ ಅದ, ಬಟ್ ಕೆಲವೊಂದಿಷ್ಟು ಜನ ಅಂದರು ಗೈಡ್ ಇಲ್ಲಿ ಚಲೋ ಹೇಳಲ್ಲ ಅಂತ. ಒಬ್ಬರು ಯಾರೋ ಅಂದರು ಗೈಡ್ ಇಲ್ಲಿ ರೊಕ್ಕ ಕಟ್ ಕರ್ಸ್ಕೊಂಡ್ರೆ ಅವ್ರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಅವ್ರ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನೋಡ್ರಿ ಅಲ್ಲಿ ಎಷ್ಟು ಚಲೋ ಕಿತ್ತಾರ. ನೋಡ್ರಿ ಜಾಗ ಫುಲ್ ಇಷ್ಟು ಕಲ್ಲೊಳಗೆ ಶಿಲ್ಪಿಗಳು ಹೆಂಗೆ ಕಿತ್ತಾರ. ಸ್ವಲ್ಪ ಜಾಗ ಒಳಗೆ ಫುಲ್ ಭಾಳ ಡೆಕೋರೇಷನ್ ಮಾಡ್ಯಾರ. ಮತ್ತು ಇಲ್ಲಿ ಬಾಗಲಾಗ ಫುಲ್ ಡೆಕೋರೇಷನ್ ಒಳಗೆ ಹೆಂಗೆ ಮಾಡ್ರ ನೋಡ್ರಿ. ಇದು ಒಳಗೆ ದೇವ್ರ ಅದ ನೋಡಕ್ ಬಂದೀವಿ, ಒಳಗೆ ದೇವ್ರಿಲ್ಲ. ದೇವಿ ಬಲ ಅಂತ ಅವ್ರು ದುರ್ಗಾದೇವಿ ಮೂರ್ತಿ ಇತ್ತು. ಯುದ್ಧ ಟೈಮಿಗೆ ಏನೋ ಪೂರ ಬಿಕಾಟಿದಂತಿದ್ದು ತೆಗೆದಿಯಲ್ಲ, ಇದು ಹೊರಗೆ ಇಟ್ಟಿರೋದು. ಬಟ್ ಆರ್ಕಿಟೆಕ್ಚರ್ ಭಾರಿ ಅದಾರ ಇಲ್ಲಿಂದು. ನೀವು ವೀಕೆಂಡ್ಸ್ದಾಗ ಅಲ್ಲಿ ಫ್ರೀದಾಗ ಒಂದೆರಡು ದಿವಸ ಬಂದು ಇಂಥಲ್ಲೆಲ್ಲ ಬಂದು ನೋಡ್ರಿ, ಭಾಳ ತಿಳ್ಕೊಂಬತ್ತದ ನಮ್ಮ ಕರ್ನಾಟಕದ. ಅದು ಬಿಟ್ಟು ಹೊರಗೆಲ್ಲ ಇದು ಫಸ್ಟ್, ಆಮೇಲೆ ಅವೆಲ್ಲ ಹೊರಗೆ ಹೋಗ್ಬೋದು. ಹಿಂದೆ ಫುಲ್ ನೋಡ್ರಿ ಇದನ್ನು. ಓ ಫುಲ್ ಇದು ಗುಡಿನೇ ಈ ಥರ ಮಾಡ್ರಿ ಇವರು. ಕೋಟೆ ಇದ್ರಕಿನ್ನ ಎಷ್ಟು ಇದಿರ್ಬಾರ್ದು. ನೋಡ್ರಿ ಡಿಸೈನ್ ಹೆಂಗೆ ಕಿತ್ತಾರ ಕಲ್ದಾಗ. ಈಗಿನ ಒಂದು 4 ಇಂಜಿನಿಯರ್ ಕೊಡ್ನು ಇದರಷ್ಟು ಮಾಡ್ತಾರೆ ಬಿಡ್ರಿ, ಹಂಗೇನಿಲ್ಲ ಟೆಕ್ನಾಲಜಿ. ಬಟ್ ಅವಾಗಿನ ಹಂಗೆ ಕಷ್ಟಪಟ್ಟು ಮಾಡೋರು ಯಾರು ಇಲ್ಲ ಬಿಡ್ರಿ. ಈಗ ನೋಡ್ರಿ ಪೂರ ಮ್ಯಾಲೆಲ್ಲ ಡಿಸೈನಿಂಗ್ ಅದ. ಮ್ಯಾಲ ಹೆಂಗೆ ಕೆತ್ತಿರ್ಬೋದು ಅವರು. 8 ಮತ್ತು 10ನೇ ಶತಮಾನದೊಂದು ಗುಡಿ ಅದ ಅಂತ. ಇದು QR ಕೋಡ್ ಸ್ಕ್ಯಾನರ್ ಮಾಡ್ಕೊಂತಂದ್ರೆ ಅದ್ರ ಬಗ್ಗೆ ಫುಲ್ ಮಾಹಿತಿ ಸಿಗ್ತದೆ ನಿಮಗೆ. ಗುಡಿ ಒಳಗಿದ್ದವು ಮೂರ್ತಿಗಳೆಲ್ಲ ಯುದ್ಧ ಟೈಮಿಗೆ ಇದ್ದವು, ಬೆಳೆಸಿವು, ಒಡೆದೆವು ಎಲ್ಲ ತಂದು ಇಲ್ಲಿ ಹೊರಗಿಟ್ರ. ಇಲ್ಲಿ ಅದ ನೋಡ್ರಿ ಒಂದೊಂದು ಫುಲ್ ಇವೆಲ್ಲ ಮೂರ್ತಿಗಳು ಅಂತ ನೋಡ್ರಿ. ನೋಡ್ರಿ ಇದು ಮೂರ್ತಿಗಳು ಹೆಂಗೆ ಕಿತ್ತಾರೆ ಇವರು. ಇದೆಲ್ಲ ಬ್ರಿಟಿಷರು, ಇದು ಸಾರಿ ಮುಸಲ್ಮಾನರು ಹೊಡೆದಿದ್ದ ಅಂತಿದೆಲ್ಲ ಯುದ್ಧ ಟೈಮಿಗೆ. ಅದು ಇಷ್ಟು ಚಲೋ ಇದ್ದೀವಿ ಮೂರ್ತಿಗಳು. ಒಡ್ಡಣನೇ ಇಷ್ಟು ಹಿಂಗೆ ಕಾಣಿಸ್ಲತ್ತವ. ಚಲೋ ಇದ್ದಾಗರೆ ಹೆಂಗೆ ಕಾಣಿಸ್ತೀವಿ ನಾವು ಇಮೇಜಿನ್ ಮಾಡ್ಲಕ್ಕೂ ಅದು ಆಗಲ್ಲ. 7ನೇ 8ನೇ ಶತಮಾನ ಅಂತಂದ್ರೆ ಎಷ್ಟೋ 1000 ವರ್ಷಗಳ ಹಿಂದದು ನೋಡ್ರಿಗ. ಇದು ಕಂಬ ಅಲ್ಲಿ ಇದು ಈ ಥರ ಡಿಸೈನ, ಇಷ್ಟೆಲ್ಲ ಮೂರ್ತಿಗಳು. ಅದು ಎದುರಿದ್ದ ಮ್ಯೂಸಿಯಂ ಅದ. ಇವೆಲ್ಲ ಮೂರ್ತಿಗಳೆಲ್ಲ ಕಿತ್ತಾಕ್ಯಾರ ಹಿಂಗ. ಗಿಡ ನೋಡ್ರಿ ಎಷ್ಟು ಭಾರಿ ಅದ. ಇದು ನಾವು ಒಣಗಿದ ಮರದಾಗನು ಪಕ್ಷಿಗಳು ಕುಂತಾವ ಅಲ್ಲಿ. ಒಣ ಮರದ ಗಿಣಿ. ನನಗಿದು ನೋಡಿ 9th or 10th ಒಂದು ಪಾಠ ಇತ್ತು ನಮಗೆ, ಒಣ ಮರದ ಗಿಣಿ ಅಂತಂದು. ಸಾರಿ ಪೋಯಮ್ ಇತ್ತು, ಅದು ನೆನಪಾತು. ಫುಲ್ ಸ್ಕೂಲ್ಗಳಿಂದ ಸ್ಟೂಡೆಂಟ್ಸ್ಗಳು ಬಂದಾರ. ಯಾವ ಊರು ನಿಮ್ದು? ಹತ್ತನಿಗೆ ಒಳಗೆ ವಿಡಿಯೋ ಫೋಟೋ ತಕೊಂಬಂದಿಲ್ಲ ಅಂತಂದಾರ. ಸೊ ಅದಕ್ಕೆ ಕಡ್ಡಿ ಮುಚ್ಚಿ ಮಾಡ್ಲಿಕ್ಕೆ ನೀವೆಲ್ಲ
ವರ್ಷಗಳ ಮೊದಲು ಕನ್ನಡ ಭಾಷೆ ಹೆಂಗೆ ಬಂತು, ಅದು ಡೆವಲಪ್ಮೆಂಟ್ ಎಲ್ಲ ಹೆಂಗೆ ಮಾಡಿದ್ರು ಅಂತ ಅದು ಅವಾಗಿನ ಕಾಲ ಸ್ವರ ವ್ಯಂಜನ ಕನ್ನಡ ಈ ಥರ ತೆಲುಗು ಮತ್ತು ಕನ್ನಡ ಬೇಸಿಕ್ಸ್ ಮಾಡಿದ್ರು. ಈ ಥರ ಪ್ರೀ ಹಿಸ್ಟೋರಿಕ್ ಅರೌಂಡ್ ಅದನ್ನು ಮಾನವಲಿಂದ ಅಂದ್ರೆ ಮಂಗಲಿಂದ ಮನುಷ್ಯ ಯಾವ ಥರ ಅನ್ನೋದು ಮತ್ತು ಇಲ್ಲಿ ಹೋಮೋ ಸ್ಪೆನ್ಸ್ ಎಲ್ಲ ಥರದ ಇದು ಅದ. ಇಲ್ಲಿ ನನಗೆ ಕಾಮೆಂಟ್ದಾಗ ಮಾಡಿರಿ, ಇದ್ರ ಫುಲ್ ಫೋಟೋಗಳು ಹಾಕ್ತೀನಿ ನನಗೆ ಪರ್ಸ್ನಲ್ ಆಗಿ. ಕಣಿಯದು ಹೆಂಗೆ ಕಿತ್ತೂರು, ಅವಾಗಿನ ನಾಣ್ಯಗಳೆಲ್ಲ ಗೋಲ್ಡ್ ಮೈನ್ ಹೆಂಗೆ ಮಾಡೋರು ಅದ್ರ ಬಗ್ಗೆ ಎಲ್ಲ ಕೊಟ್ಟರೆ ಇಲ್ಲಿ. ಅವಾಗಿನ ಕಾಲದಾಗ ಶಿಲ್ಪಿಗಳು ಈ ಥರದ ಸಾಮಾನುಗಳು ತೊಗೊಂಡು ಇಷ್ಟೆಲ್ಲ ಮಾಡ್ರಿ ನೋಡ್ರಿ ಅವಾಗ. ಇಷ್ಟೇ ಸಾಮಾನುಗಳಿಂದ ಅಷ್ಟೆಲ್ಲ ಕಿತ್ತಾರಂತ ಅಂದ್ರೆ ಇದೇ ಥರ ಸಾಮಾನುಗಳಿಂದ ಇಷ್ಟೇ ಅಂದ್ರೆ ಅದು ಇಷ್ಟೇ ಅವು ಇಷ್ಟೇ ಅಂತಲ್ಲ. ಇಲ್ಲಿ ಪೂರ ಐ ಹಳೇದು ಮ್ಯಾಪ್ ಕೊಟ್ಟರು ನೋಡ್ರಿ. ಇಲ್ಲಿ ಪೂರ ಮತ್ತು ಇಲ್ಲಿ ಆವಾಗಿನ ಕಾಲದಾಗ ಕಿತ್ತಿರುವಂಥ ಮೂರ್ತಿಗಳು ನೋಡ್ರಿ. ಪುರುಷ ಸ್ಟ್ಯಾಂಡಿಂಗ್ ವಿಷ್ಣು ಇಂತಿದ್ದು, ಡ್ಯಾನ್ಸಿಂಗ್ ಗಣೇಶ, ದೇವತೆಯ ತಲೆ. ಇದು ಆವಾಗಿನ ಕಾಲದ ಮ್ಯಾಪ್ ನೋಡ್ರಿ. ಇದು ನೋಡ್ರಿ ಇವೆಲ್ಲ ಇಷ್ಟೆಲ್ಲ ಮೂರ್ತಿಗಳು ಹೊಡೆದು ಹಾಳು ಮಾಡ್ರಂತ. ಈಗ ನೋಡ್ರಿ ಎಷ್ಟು ದೊಡ್ಡದ ಮೂರ್ತಿ ಇದು. ಕಾಲ ಭೈರವ ಅಂತ ನೋಡ್ರಿ ಇವರು. ಇಷ್ಟೆಲ್ಲ ಹೊಡೆದು ಹಾಕ್ಲಕ್ಕೋರಿ ಮನುಷ್ಯರೇ ಹೆಂಗೆ ಬಂತಿರೋ. ಈಗ ಮೃತಕೆಯರು, ಇದು ಮಹಾಶರಣ ಮರ್ದಿನಿ. ಇಷ್ಟೆಲ್ಲ ಇಲ್ಲಿ ಸ್ಕಲ್ಪ್ಚರ್ಗಳವ. ಇಷ್ಟು ನೋಡ್ರಿ ಆರ್ಕಿಟೆಕ್ಚರ್ ಸ್ಕಲ್ಪ್ಚರ್ ಏನು ಚಿತ್ರ ಅದ ಇಲ್ಲಿ. ನೋಡ್ರಿ ಒಂದೇ ಕಾಲದಾಗ ಇಷ್ಟೆಲ್ಲ ಹಂಚಿರ್ತಾರೆ. ಮ್ಯೂಸಿಯಂ ಕಂಪ್ಲೀಟಾಗಿ ನೋಡ್ಕೊಂಡು ಬಂದೀವಿ. ನಿಮಗೆ ಅದ್ರ ಬಗ್ಗೆ ಫುಲ್ ಮಾಹಿತಿ ಬೇಕಂತಂದ್ರೆ ನನಗೊಂದು ಕಾಮೆಂಟ್ದಾಗ ಮೆಸೇಜ್ ಮಾಡಿರಿ, ನಾನು ನಿಮಗೆ ಅದು ಪರ್ಸ್ನಲಿ ಶೇರ್ ಮಾಡ್ತೀನಿ. ಅಲ್ಲಿ ಮ್ಯೂಸಿಯಮ್ದಾಗ ಅವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ, ನಾನು ಹಂಗೆ ಕದ್ದಿ ಮುಚ್ಚಿ ಮಾಡ್ಲತ್ತಿದ್ದು ವಿಡಿಯೋ. ಅಲ್ಲೊಂದಿಷ್ಟು ಸ್ಕೂಲ್ ಸ್ಟೂಡೆಂಟ್ಸ್ ಅವ್ರ ಟೀಚರ್ಸ್ ಕರ್ಕೊಂಬಂದರು. ಅವರಿಗೆ ಫೋನ್ ಅಲಾವ್ ಇಲ್ಲ ಅಂತ ಇವ್ರು ಹಿಡ್ಕೊಂಡು ಹೊಂಟನಲ್ಲ ಅಂತಂತ ಅವ್ರು ಫುಲ್ ಪರೇಷನ್ ಆಗ್ಯಾರ. ಇದು ನೋಡ್ರಿ ಹೆಂಗೆ ಕಿತ್ತಾರ ನೋಡ್ರಿ ಎಲ್ಲ. ದಮ್ ಅರ್ಧ ಪಾರ್ಟಿ ಇಲ್ಲ ಅದ್ರದಾಗ. ಇದು ಫುಲ್ ಎಲ್ಲ ವಿಚಿತ್ರ ಅದ ಇಲ್ಲಿ. ಇದು ಬಾಯಿ ಅದ, ಇಲ್ಲೊಂದು ಬಾಯಿ ನೋಡ್ರಿ. ಇದು ಅವಾಗಿನ ಕಾಲದೊಂದು. ಅವಾಗಿನ ಕಾಲದಾಗ ಬಾಯಿ ಹೆಂಗಿದ್ದಿತ್ತು ಇಲ್ಲಿಂತ ಹೇಳಿತ್ತೀರ ಮೇ ಬಿ ಗೊತ್ತಿಲ್ಲ. ಹಾಂ ಇಲ್ಲೇ ಹೇಳಿತ್ತೀರೇನು. ನೀರು ಅದಾವೇನ ಅಲ್ಲೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದಾರ. ಇನ್ನು ನಮ್ಮ ಫ್ಯಾಮಿಲಿ ಅದು ಅಲ್ಲೇ ಹಿಂದೇನು ಥರ ಅವ್ರು ಕೂಡ ಇದ್ದಂದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ನನಗೆ. ಸೊ ನನ್ನ ಪಪ್ಪ ನಂಗೆ ಮುಂದೆ ಹೋಗಂತ ಕಳ್ಸ್ರಿ ನೀವು ವೀಡಿಯೋ ಮಾಡೋಗಂತ. ಇದು ನೋಡ್ರಿ ಆ ಥರ ಕಲ್ಗಳು ಕಿತ್ತಿರೋವಾಗ. ನನಗೊಂದು ಡೌಟ, ಅಲ್ಲೆಲ್ಲ ಆ ಥರ ಕಂಬಗಳು ಕೆತ್ತಾರ. ಅದು ಅವಾಗ ಕಂಬಗಳು ಹೆಂಗೆ ಆನೆ ಪ್ರಾಣಿಗಳ ಮೇಲೆ ಇಟ್ಕೊಂಡು ಒಯ್ದು ಅಲ್ಲಿ ಇಟ್ರ ಏನು ಆ ಟೈಮಿಗಾರೆ ಏನೋ JCB. ಈಗ ಅವಾಗ ಬಿಡು, ಅವಾಗೇನು ಇದ್ದಿದ್ದಿಲ್ಲ. ಯಾವ ಸಪೋರ್ಟ್ಲಿಂತ ಅಲ್ಲಿ ಒಯ್ದು ಇಟ್ರ ಏನು ಗುಡ್ಡದಾಗೆ ಆ ಥರ ಕಿತ್ತಾರ ಅವರು. ಆ ಡೌಟ್ ಅದ ನನಗೆ. ಯಾರ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡ್ರಿ ಪ್ಲೀಸ್. ಇದು ನೋಡ್ರಿ ಗುಡಿ. ಇದು ನೋಡ್ರಿ ದ್ವಾರ ಬಾಗಿಲು. ಅದು ಸೇಮ್ ಟು ಸೇಮ್ ಲೋಟಸ್ ಮಾಡ್ದಂಗೆ ಮಾಡ್ರಿ ಆ ಕಲ್ಲು. ಇದಿಷ್ಟು ಸಣ್ಣ ಮನೆ ಚಿತ್ರದಲ್ಲಿ ಇಷ್ಟೇ ಜಾಗದಾಗ ಏನೋ ಎರಡು ಅದ ಅಂತ ವಿಡಿಯೋ ಮಾಡ್ಲತ್ತಿದ. ಅಲ್ಲೊಬ್ಬರು ಎಂಪ್ಲಾಯ್ ಅಂದವರು
ಮಾಡಬೇಡ್ರಿ ಕಸ್ಕೊತಾರೆ ನೋಡ್ರಿ ಇಲ್ಲಿ ಸರ್ಗಳದು ನೋಡ್ರಿ ಅಂತಂದ್ರೆ ಯಾಕಂತ ಕೇಳ್ದೇವೆ ಅವ್ರಿಗೆ. ಹಿಂಗೇನೋ ಮೊದಲು ಒಂದಿಷ್ಟು ಜನ ಹಿಂಗೆ ಸ್ಟಿಕ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿ ಬಾಯ್ದಾಗ ಅಲ್ಲಿ ಇಲ್ಲಿ ಬಿದ್ದಿರಂತ ಒಬ್ಬರಿಗೊಬ್ಬರು ಅಂದ್ರೆ ಒಂದಿಷ್ಟು ಇದಿರ್ತಾವೆ ಅದ್ರ ಸಲಿಂದ. ನೋಡ್ರಿ ಗಾರ್ಡನರ ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು, ಫುಲ್ಲೆಲ್ಲ ಲೆವೆಲ್ ಡೈಲಿ ಮಾಡ್ತಿರ್ಬೋದು ಮೇ ಬಿ. ಇಷ್ಟೇ ಅದ ಬರ್ರಿ ನೋಡ್ಕೊಂಬರ ಮೀನು ಒಳಗ. ಒಳಗ ದೇವ್ರೇ ಇಲ್ಲ. ಹೊರಗಿನ ನೋಡ್ರೆ ಎಷ್ಟು ಭಾರಿ ಕಾಣಿಸ್ತದ, ಒಳಗೆ ಬಂದ್ರೆ ದೇವ್ರಿಲ್ಲ. ಅಂದ್ರೆ ಹೊರಗಿಂದ ಎಷ್ಟು ಡೆಕೋರೇಷನ್ ಅದ, ಒಳಗೆ ದೇವ್ರಿಗೆ ಎಷ್ಟು ಡೆಕೋರೇಷನ್ ಮಾಡ್ಲಿಕ್ಕಿಲ್ಲ ಅವ್ರು ಆ ಟೈಮಿಗೆ. ನೋಡ್ರಿದು ಎಷ್ಟು ಭಾರಿ ಕೆತ್ತಿರೋದು ಆರ್ಕಿಟೆಕ್ಚರ್. ಸೋಷಲ್ ಬಗ್ಗೆ ಭಾಳ ತಿಳ್ಕೊಂಡಿರಂತಂದ್ರೆ ಅವ್ರಿಗೆ ಇದು ಏನು ಒಂದೆರಡು ದಿವ್ಸದಾಗ ಆಗ್ಬೋದು. ನಮ್ಮಂತರ ಇದ್ರೆ 3-4 ದಿವಸ ಬೇಕಿಲ್ಲಿ ತಿಳ್ಕೊಬೇಕಂದ್ರೆ ಇಲ್ಲಿದ್ದು. ಇಲ್ಲಿ ಹೂವು ಅದನ್ನು ನೋಡ್ರಿ ಎಷ್ಟು ಬಾರಿ. ಸೊ ಇದು ಗುಡಿ ಹೊರಗಿಂದ ಎಷ್ಟು ಚಲೋ ಅದ, ಒಳಗೆ ಏನೂ ಇಲ್ಲ ಖಾಲಿ. ಬಟ್ ಇದು ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವರು. ಈಗ ಇಲ್ಲಿ ನೋಡ್ರಿ ಬ್ಯಾಕ್ ಸೈಡಿಂದ ಇದು ಒಂದು ಗುಡಿ ಒಳಗೆ ಅಷ್ಟೇ ಮೂರ್ತಿ ಅದ ಇಲ್ಲಿ. ನೋಡ್ರಿ ಎಷ್ಟು ಬಾರಿ ಮಾಡೋದು. ಇಲ್ಲೇನು ಒಳಗೆ ಕೆತ್ತಿಲ್ಲ, ಬರೀ ಅದಕ್ಕೆ ಮೂರ್ತಿ ಇಟ್ಟಿರ್ಬೋದು ಮೇ ಬಿ. ಈ ಗುಡಿ ಒಳಗ ಮೂರ್ತಿ ಇಟ್ಟಿರ್ಬೋದು ಮೇ ಬಿ. ಪ್ರೋಗ್ರಾಮ್ ನೋಡ್ರಿ ಒಳಗೆ ಲಿಂಗ ಬಾ ಮೇ ಬಿ. ಲಿಂಗ ಇದೆ ಇದು. ಸೊ ಇಲ್ಲೇನು ಕಿತ್ತಿಲ್ಲ. ಇದು ಇಲ್ಲಿ ಗೇಟ್ ಅವ ಮೇ ಬಿ ಅದ್ರ ಸಲಿಂದ ಬಿಟ್ಟಿರ್ಬೋದೇ. ಈಗ ಕುಂದ್ರಸರ ಗೇಟ್ ಗೊತ್ತಿಲ್ಲ ಅದೊಂದು. ಇಲ್ಲೆಲ್ಲ ನೋಡ್ರಿ ಗುಡಿ ಅದ. ಇಲ್ಲೇನು ಕಂಬಗಳಿದ್ದೇವೆ ಹಿಂಗೆ ಮೇ ಬಿ. ಈ ಸ್ಕ್ಯಾನರ್ ಅದ, ಈ ಸ್ಕ್ಯಾನ್ ಮಾಡ್ರಿ ಫುಲ್ ನಿಮಗೆ ಡಿಟೇಲ್ ಗೊತ್ತಾಗ್ತದೆ. ಈ ಗುಡಿ ಇದು ಫುಲ್ ಐಹೊಳೆ ಬಗ್ಗೆನೇ. ಈ ಕಂಬ ನೋಡ್ರಿ, ಮತ್ತು ಇಲ್ಲಿ ಫುಲ್ ನೀರು ಬರ್ರ ಹಂಗೆ ನೋಡೋಣ. ಇದು ಮೇ ಬಿ ಸ್ನಾನ ಮಾಡೋ ಜಾಗ ಇದಿರ್ಬೋದು, ರಾಜ ರಾಣಿ ಯಾರ್ಲಿ. ನೋಡ್ರಿ ನೀರ್ದಾಗೂ ಮೂರ್ತಿ ಅದ, ನೀರು ದಿನ ತಳಗ್ನೂ ಅದ ಅಂತ ಮೂರ್ತಿ. ಸೊ ಇದು ಪೂರಾ ಅಷ್ಟು ನೋಡ್ಕೊಂಡು ಈಗ ಪಟ್ಟದ ಕಲ್ಲು ನೋಡ್ಲಕ್ ಹೊಂಟೀವಿ. ಮತ್ತು ಈವ್ನಿಂಗ್ ಅಲ್ಲತ್ರ ಮತ್ತೆ ಇನ್ನೊಂದು ಸ್ವಲ್ಪ ರಶ್ ಅಲತ್ತದ ಮೇ ಬಿ. ಯಾಕೆ